ಹಾಗೆ ಮುಖ್ಯಮಂತ್ರಿಗಳ ವಿಚಾರವಾಗಿ ಕೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನ ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತುತ್ತೀವಿ ಅಂತ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಲಕ್ಷ್ಮಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಕೂಡ ಅದೇ ವಿಚಾರವನ್ನ ಈಗ ತಾನೇ ಟಿವಿ9 ಜೊತೆಗೆ ಹಂಚಿಕೊಳ್ತಾ ಇದ್ರಲ್ಲ. ಹೈಕೋರ್ಟ್ ಆದೇಶದ ಕಾಪಿ ನಮಗಿನ್ನೂ ಸಿಕ್ಕಿಲ್ಲ, ಕೋರ್ಟ್ ಕಾಪಿ ಸಿಕ್ಕ ಬಳಿಕ ನಾವು ನೋಡ್ತೀವಿ, ಹಿರಿಯರ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ, ನಾವು ಸುಪ್ರೀಂ ಕೋರ್ಟ್ ಹೋಗೋದಂತೂ ಪಕ್ಕಾ ಅಂತ ಲಕ್ಷ್ಮಣ್ ಹೇಳ್ತಿದ್ದಾರೆ. ನಾವು ಏನು ಸ್ನೇಹಮಯಿ ಕೃಷ್ಣ ಅವರು ಹಾಕಿದ್ರಲ್ಲ ಏನು ಪಿಟಿಷನನ್ನು ಅದನ್ನು CBIಗೆ ತನಿಖೆಗೆ ವರ್ಗಾವಣೆ ಮಾಡಬೇಕಂತಕ್ಕಂಥ ನಮ್ಮ ವಾದ ಏನಿತ್ತಲ್ಲ ಅದನ್ನು ದ್ಯಾಟ್ ಪಿಟಿಷನ್ ಕೇಮ್ ಟು ಡಿಸ್ಮಿಸ್ಡ್ ವಜಾ ಆಗಿದೆ. ಈಗ ನಂತರ ಇನ್ನೂ ನಮಗೆ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ. ಸರ್ಟಿಫೈಡ್ ಕಾಪಿ ಸಿಕ್ಕ ತಕ್ಷಣವೇ ಆ ಸರ್ಟಿಫೈಡ್ ಕಾಪಿಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದು ಏನು ಕೋರ್ಟ್ ಅಬ್ಸರ್ವೇಷನ್ ಇದೆ, ಫೈಂಡಿಂಗ್ಸ್ ಇದೆ, ಅದನ್ನು ನೋಡಿಕೊಂಡು ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸ್ತೇವೆ. ರೀಸನ್ಸ್ ಕೊಟ್ಟಿಲ್ಲ, ಈಗ ಆಪರೇಟಿವ್ ಪೋರ್ಷನ್ ಅಷ್ಟೇ ಹೇಳಿದ್ದಾರೆ ಅವರು. ದ ಪಿಟಿಷನ್ ಕೇಮ್ ಟು ಬಿ ಡಿಸ್ಮಿಸ್ಡ್ ಅಂತ. ಇನ್ನೂ ನಮಗೆ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ, ಆಲ್ರೆಡಿ ಅಪ್ಲೈ ಮಾಡ್ತೇವೆ. ಈಗ ನಾವೀಗ ಸರ್ಟಿಫೈಡ್ ಕಾಪಿ ಸಿಗಲಿ, ಸರ್ಟಿಫೈಡ್ ಇವತ್ತೇ ಸಿಗುತ್ತೆ. ಒಂದು ಸರ್ಟಿಫೈಡ್ ಕಾಪಿ ನಕಲು ಸಿಕ್ಕ ತಕ್ಷಣವೇ ನಾವು ಅದನ್ನು ಸಂಪೂರ್ಣವಾಗಿ ಅಬ್ಸರ್ವೇಷನ್ ಏನಿದೆ ಕೋರ್ಟಿದ್ದು ಮತ್ತು ಫೈಂಡಿಂಗ್ಸ್ ಏನಿದೆ ಅನ್ನೋದನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಮುಂದೆ ಮೇಲ್ಮನವಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಅದನ್ನು ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ. ಸರ್, ಸುಪ್ರೀಂ ಕೋರ್ಟ್ ಹೋಗೋದು ಪಕ್ಕ. ಸುಪ್ರೀಂ ಕೋರ್ಟ್ ಹೋಗೋದು ಪಕ್ಕ. ನಿಮಗೆ ಕೊಡ್ತಾರಂತಾರೆ ನಿಮ್ಮ ಭಾಳ ವಿಶ್ವಾಸ ಸರ್, ನಮಗೆ ವಿಶ್ವಾಸ ಇತ್ತು. ಸಂಪೂರ್ಣವಾದಂತಹ ವಾದಗಳನ್ನು ನಾವು ಮಾಡಿದ್ವಿ. ಆದರೂ ಗೌರವಾನ್ವಿತ ಘನ ನ್ಯಾಯಾಲಯ, ನಾವು ಅದಕ್ಕೆ ತಲೆ ಬಾಗಲಿಕ್ಕೇ ಬೇಕು. ತಲೆಬಾಗಿದ ನಂತರ ಕಾನೂನಿನ ಒಂದು ಪರಿವ್ಯಾಪ್ತಿಯಲ್ಲಿ ಮುಂದೆ ಮೇಲ್ಮನವಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಮಾತಾಡಿ ನಮ್ಮ ಆನ್ ರೆಕಾರ್ಡ್ ಇದ್ದಕ್ಕಂಥ ಶ್ರೀಯುತ ವಸಂತ್ ಕುಮಾರ್ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ. ನಾವು ಏನು ಸ್ನೇಹಮಯಿ ಹಾಗೆ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರಿಲೀಫ್ ಸಿಗ್ತಾ ಇರುವಂತಹ ಸಂದರ್ಭದಲ್ಲೇ ಸಿಎಂ ನಿವಾಸಕ್ಕೆ ಸಚಿವ MB ಪಾಟೀಲ್ ಕೂಡ ಬಂದಿದ್ದಾರೆ. ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ ಕೈಗಾರಿಕಾ ಸಚಿವ MB ಪಾಟೀಲ್. ಮುಖ್ಯಮಂತ್ರಿಗಳಿಗೆ ಪೂರಕವಾದಂಥ ಅಥವಾ ಪರವಾದಂಥ ರಿಸಲ್ಟ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದ್ ಕಡೆ ಅವರ ಕಾನೂನು ಸಲಹೆಗಾರ ಕೂಡ ಆಗಿರುವಂತಹ ಶಾಸಕ S ಪೊನ್ನಣ್ಣ ಅವರು ಅವ್ರ ನಿವಾಸಕ್ಕೆ ಹೋಗಿ ವಿಚಾರ ತಿಳಿಸಿ ಬಂದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಇದೀಗ ಸಚಿವ MB ಪಾಟೀಲ್ ಅವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದಿದ್ದಾರೆ. ಒಂದು ಅವರಿಗೆ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮತ್ತೊಂದು ಅದೆಲ್ಲ ಇದ್ದೇ ಇರುತ್ತೆ. ಎರಡನೇದಾಗಿ ಈ ತೀರ್ಪು ಪ್ರಕಟ ಆದಂಥ ವಿಚಾರವಾಗಿಯೂ ಕೂಡ ಸಹಜವಾಗಿ ಈಗ ಚರ್ಚೆಗೆ ಬರುತ್ತೆ. ಒಂದು ಕಂಗ್ರ್ಯಾಚುಲೇಟ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಆಗಿರ್ಬೋದು.